ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತು ಇವಾಗ ನಮ್ಮ ಮನೆಯವರು ಈರುಳ್ಳಿ ಬೆಳ್ಳುಳ್ಳಿ ತಂದಿದ್ರು, ಅದನ್ನು ಕ್ಲೀನ್ ಮಾಡಿ ಬಾಸ್ಕೆಟ್ಗೆ ಹಾಕ್ಕೊತಾ ಇದ್ದೀನಿ. ಸಣ್ಣದು ಬೇರೆ, ದಪ್ಪದು ಬೇರೆ, ಮತ್ತು ಬೆಳ್ಳುಳ್ಳಿ ಸಪ್ರೇಟಾಗಿ ಬೇರೆ ಬೇರೆ ಮಾಡ್ಕೊತಾ ಇದ್ದೀನಿ. ತುಂಬಾ ಕಸ ಜಾಸ್ತಿ ಬಂದಿತ್ತು ಅದರಲ್ಲಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ 2-3 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಮತ್ತು ಬೆಳ್ಳುಳ್ಳಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ್ರೂ ಬೇಗ ಬೇಗ ಬಿಡಿಸ್ಕೋಬೋದು. ಹಸಿ ಇದ್ದರೆ ಬೇಗ ಬಿಡ್ಸೋಕ್ಕಾಗಲ್ವಲ್ಲ ಸಿಪ್ಪೆ, ಹಾಗಾಗಿ ನಾನು ಕೂಡ 2-3 ದಿನ ಒಣಗಿಸಿ ಆಮೇಲೆ ತಂದು ಇಲ್ಲಿ ಎತ್ತಿಡ್ತಾ ಇರೋದು. ಈಗ ನೋಡ್ತಾ ಇರ್ಬೋದು, ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಯಿತು ಕ್ಲೀನ್ ಮಾಡಿದ್ದು. ಇವಾಗ ಅದರ ಕಸನೆಲ್ಲ ಗುಡಿಸ್ಕೋತಾ ಇದ್ದೀನಿ ನೀಟಾಗಿ. ನೋಡಿ ಎಷ್ಟು ಕಸ ಬಂದಿದೆ ಅಂತ. ಬ್ಯಾಕ್ಗ್ರೌಂಡ್ ಸೌಂಡು ಇಗ್ನೋರ್ ಮಾಡಿ, ನಮ್ಮ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಕಸ ಎಲ್ಲ ಗುಡಿಸಿ ಮರಕ್ಕೆ ಎತ್ಕೋತಾ ಇದ್ದೀನಿ. ನೋಡಿ ನಮ್ಮ ಮೊಸೆ ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ ಅಂತ. ಇದ್ರ ಹೆಸ್ರು ಕನಕಾಂಬ್ರಿ ಅಂತ. ಇದು ಗೂಷಿ ನನ್ನ ಮಗಳು ಇಟ್ಟಿರೋದು. ನಾನಿಲ್ಲಿ ಹುಲ್ ಕಟ್ ಮಾಡ್ತಾ ಇದ್ದೀನಿ ಹಸುಗಳಿಗೆ ಮಿಷಿನಲ್ಲಿ. ಮಿಷಿನ್ ಇರೋದ್ರಿಂದ ಎಷ್ಟು ಹೆಲ್ಪು ಗೊತ್ತಾ. ಕೈಯಲ್ಲಿ ಕಟ್ ಮಾಡ್ತಾಯಿದ್ರು ಫಸ್ಟು ನಾವು. ಇವಾಗ ಮಿಷಿನ್ ಬಂದ ಮೇಲಕ್ಕೆ ಮಿಷಿನಲ್ಲಿ ಕಟ್ ಮಾಡ್ತಾಯಿದ್ದೀವಿ. ಮಾರನೇ ದಿನ ಬೆಳಗ್ಗೆ ಕಸ ಗುಡಿಸಿ ಬಾಗಿಲು ತೊಳಿತಾ ಇದ್ದೀನಿ, ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ. ಶುಕ್ರವಾರ ಮತ್ತು ಮಂಗಳವಾರ ಚುಕ್ಕಿ ಇಟ್ಟು ರಂಗೋಲಿ ಹಾಕ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಗೆರೆ ರಂಗೋಲಿ ಹಾಕ್ಕೋತಾ ಇದ್ದೀನಿ, ಎಳೆ ರಂಗೋಲಿ ಹಾಕ್ಕೋತಾ ಇದ್ದೀನಿ. ಕಲರ್ಸು ಇಟ್ಟಿದ್ದೀನಿ ನಾನು, ಆದರೆ ಕಲರ್ಸ್ ಯಾವಾಗೂ ಹಾಕೋದಿಲ್ಲ, ಹಬ್ಬದ ಟೈಮಲ್ಲಿ ಮಾತ್ರ ಹಾಕ್ತೀನಿ. ಇವಾಗ ಕೆಮ್ಮಣ್ಣಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಅಷ್ಟಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಬರೀ ಕೆಮ್ಮಣ್ಣು ಹಾಕಿದ್ರೇ. ಫೈನಲಿ ಈ ಥರ ಕಾಣಿಸ್ತಾ ಇದೆ ರಂಗೋಲಿ. ಹೇಗಿದೆ ರಂಗೋಲಿ? ನೆಕ್ಸ್ಟು ಇಲ್ಲಿ ನಾನು ಕಿಚನ್ಗೆ ಬಂದಿದ್ದೀನಿ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ. ಮಕ್ಕಳಿಗೆ ಸ್ಕೂಲ್ ಇಲ್ವಲ್ಲ, ಬ್ರೇಕ್ಫಾಸ್ಟು ಲಂಚು ಎಲ್ಲ ಒಂದೇ ಸರಿ ನಮ್ಮ ಮನೆಯಲ್ಲಿ. ಗೋರಿಕಾಯಿ ಪಲ್ಯ ಮಾಡೋದಕ್ಕಂತ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಹಸಿ ಕಡಲೆಬೇಳೆ ಹಾಕಿದ್ದೀನಿ. ಹಸಿ ಕಡಲೆಬೇಳೆ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡು
ನೆಕ್ಸ್ಟು ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತಾ ಇರುತ್ತೆ ಪಲ್ಯದಲ್ಲಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಗೋರಿಕಾಯಿನ ಹಾಕ್ಕೋತಾ ಇದ್ದೀನಿ. ಗೋರಿಕಾಯಿ ಎಳೆಯದಾಗಿತ್ತು, ಚೆನ್ನಾಗಿತ್ತು, ಫ್ರೆಶ್ ಆಗಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಮಧ್ಯೆ ಮಧ್ಯೆ ತಿರ್ಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಇಲ್ಲಿ ರುಬ್ಬೋದಕ್ಕೆ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ನಾನು. ಅಷ್ಟರಲ್ಲಿ ಬೇಯ್ತಾ ಇರುತ್ತೆ ಅದು. ಇಲ್ಲಿ ಕರಿಬೇವು ಸೊಪ್ಪು ಹಾಕೋದು ಮರ್ತುಬಿಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ, ಇವಾಗ ಹಾಕ್ಕೊತಾ ಇದ್ದೀನಿ.
ಇವಾಗ ಫ್ರೈ ಆಗಿದೆ. ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ತೆಂಗಿನಕಾಯಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ನಲ್ವಾ, ಅದು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ರೆಡಿ ಆಯಿತು ಗೋರಿಕಾಯಿ ಪಲ್ಯ. ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ನಾನು ಅನ್ನದ ಜೊತೆ ಸರ್ವ್ ಮಾಡಿದ್ದೆ. ನಮ್ಮ ತೋಟದಲ್ಲಿ ಚೇಪೆಕಾಯಿ ಮತ್ತು ಮಾವಿನಕಾಯಿ ಕಿತ್ಕೊಂಡ್ಬಂದಿದ್ರು, ಕಟ್ ಮಾಡ್ಕೊಂಡು ತಿಂದ್ವಿ. ಇವತ್ತಿನ ಲಾಗ್ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.